ನಮಸ್ಕಾರ. ಹೈಕೀಜಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ಪರಿಚಯಿಸೋದೇ ಈ ಕಾರ್ಯಕ್ರಮದ ವಿಶೇಷತೆ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನು ಬೆಳೆಸಿರುವಂಥದ್ದು ಬೆಂಗಳೂರಿನ ಪೀಣ್ಯ ಸಮೀಪದ ಆಂಧ್ರಳ್ಳಿಯ ಶಿವ ಪಂಚಾಯತನ ಸನ್ನಿಧಿಗೆ. ಬನ್ನಿ ಆ ದೇಗುಲದೆಡೆ ಪಯಣ ಬೆಳೆಸೋಣ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಪೀಣ್ಯ ಮಾರ್ಗವಾಗಿ ಆಂಧ್ರಹಳ್ಳಿಯನ್ನು ತಲುಪಿದರೆ ಅಲ್ಲಿಂದ ಪ್ರಸನ್ನ ಚಂದ್ರಶೇಖರ ಆಶ್ರಮಕ್ಕೆ ಕೇವಲ 2 ಕಿಲೋಮೀಟರ್. ಒಂದು ಪ್ರಶಾಂತ ಪ್ರದೇಶದಲ್ಲಿ ಈ ಆಶ್ರಮವನ್ನು ಸ್ಥಾಪಿಸಿದ್ದಾರೆ. ನಾವೀಗ ಬಂದಿರುವಂಥದ್ದು ಬೆಂಗಳೂರಿನ ಪೀಣ್ಯ ಬಳಿಯ ಆಂಧ್ರಳ್ಳಿಯ ಶಿವ ಪಂಚಾಯತನ ದೇವಸ್ಥಾನಕ್ಕೆ. ಶಿವ ಪಂಚಾಯತನ ಅಂದ್ರೇನು, ಈ ದೇವಸ್ಥಾನದ ಮಹಿಮೆ ಏನು, ಇದೆಲ್ಲವನ್ನ ಬನ್ನಿ ತಿಳಿಯೋಣ. ಜೊತೆಗೆ ಶಿವನ ದರ್ಶನವನ್ನು ಕೂಡ ಮಾಡೋಣ. ಇಲ್ಲಿ ಪ್ರಧಾನವಾಗಿ 5 ದೇವರುಗಳ ಆರಾಧನೆ ಇದೆ. ಸೂರ್ಯ, ಗಣಪತಿ, ಅಂಬಿಕೆ, ವಿಷ್ಣು, ಶಿವ. ಹೀಗೆ 5 ದೇವರುಗಳ ಒಟ್ಟು ಸಂಗಮವೇ ಪಂಚಾಯತನ. ಶಿವ ಪಂಚಾಯತನ ಸನ್ನಿಧಿಯಲ್ಲಿ ಇದ್ದೀವಿ. ಪಂಚಾಯತನ ಅಂತಂದ್ರೇನು? ಪಂಚಭೂತ ತತ್ವಗಳನ್ನು ಆಧರಿಸಿ ನಿರ್ಮಿಸಿರುವಂತಹ ದೇಗುಲವಿದು. ಅಂದರೆ ಭೂಮಿ, ಅಗ್ನಿ, ವಾಯು, ಆಕಾಶ, ನೀರು, ಈ ಎಲ್ಲ ಪಂಚಭೂತ ತತ್ವಗಳನ್ನು ಆಧರಿಸಿ ಇಲ್ಲಿ ದೇಗುಲಗಳನ್ನು ನಿರ್ಮಿಸಲಾಗಿದೆ. ಬನ್ನಿ ಆ ಎಲ್ಲ ದೇವರ ದರ್ಶನವನ್ನು ಮಾಡೋಣ. ಪಂಚಭೂತಗಳಲ್ಲಿ ಒಂದು ಅಗ್ನಿ. ಅಗ್ನಿ ತತ್ವಕ್ಕೆ ಅನುಗುಣವಾಗಿ ಅಗ್ನಿಯ ಅಧಿಪತಿ ಸೂರ್ಯನ ದೇಗುಲವನ್ನ ಇಲ್ಲಿ ಆಗ್ನೇಯ ದಿಕ್ಕಿನಲ್ಲೇ ನಿರ್ಮಿಸಲಾಗಿದೆ. ಈ ಸೂರ್ಯನ ದೇಗುಲ ಅಗ್ನಿಯ ಅಧಿಪತಿ ಮಾತ್ರವಲ್ಲ, ಈ ದೇಗುಲದಲ್ಲಿರುವಂತಹ ಸೂರ್ಯನ ವಿಗ್ರಹ ಕೂಡ ಬಹಳ ವಿಶಿಷ್ಟವಾಗಿದೆ. ಈ ಸೂರ್ಯನ ವಿಗ್ರಹದಲ್ಲಿ ಕೆಲ ವಿಶೇಷ ಲಕ್ಷಣಗಳನ್ನು ಕಾಣಬಹುದು. ಈ ಪಂಚಾಯತನ ದೇವತೆಗಳಲ್ಲಿ ಒಂದು ವಿಶೇಷತೆ ಇದೆ. ನೀವೆಲ್ಲ ನೋಡಿರುವಂತೆ ಸೂರ್ಯ ಹೇಳುವಂಥವನು 4 ಭುಜಗಳಿಂದ ಯುಕ್ತನಾಗಿ 2 ಕೈಗಳಲ್ಲಿ ಕಮಲವನ್ನು ಹಾಗೂ ಒಂದು ಕೈಯಲ್ಲಿ ಅಭಯವನ್ನು ಮತ್ತೊಂದು ಕೈಯಲ್ಲಿ ವರವನ್ನು ಕೊಟ್ಟಿರುವಂಥದ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ರಾಹುವೇ ಕೇತುವೇ ನಮಃ. ಸೂರ್ಯನಿಗೆ ನಮಸ್ಕರಿಸಿ ಮುಂದೆ ಸಾಗಿದ್ರೆ ನೈಋತ್ಯ ದಿಕ್ಕಿನಲ್ಲಿ ಪಂಚಭೂತಗಳಲ್ಲಿ ಇನ್ನೊಂದು ತತ್ವವಾದಂತಹ ಪೃಥ್ವಿ ತತ್ವವನ್ನು ಆಧರಿಸಿ ನಿರ್ಮಿಸಿದ ದೇಗುಲ ಸಿಗುತ್ತೆ. ಅದೇ ಗಣೇಶನ ದೇಗುಲ. ಗಣೇಶ ಪೃಥ್ವಿ ತತ್ವದ ಅಧಿಪತಿ. ಬನ್ನಿ ಗಣೇಶನಿಗೆ ನಮಿಸೋಣ. ಓಂ ಗಣೇಶಾಯ ಜಯ ಮಂಗಳಂ. ಓಂ ಶ್ರೀ ಗಣೇಶಾಯ ಜಯ ಮಂಗಳಂ. ಓಂ ಗಂ ಗಣೇಶಾಯ ಜಯ ಮಂಗಳಂ. ಓಂ ಶ್ರೀ ಗಣೇಶಾಯ ಜಯ ಮಂಗಳಂ. ತಾಯಿಯ ಜೊತೆಗೋಗಿ ಬಾ, ಮತ್ತೆ ನೀ ನಮಗಾಗಿ ಬಾ. ತಾಯಿಯ ಜೊತೆ ಹೋಗಿ ಬಾ, ಮತ್ತೆ ನೀ ನಮಗಾಗಿ ಬಾ. ಸ್ವಾಮಿ ಗಣಪ ಶರಣಂ ದೇವ ಗಣ
गणपा शरणम् ॐ गं गणेशाय जय मङ्गलम् ॐ श्री गणेशाय जय मङ्गलम् ತಾಯಿಯ ಜೊತೆ ಹೋಗಿ ಬಾ ಮತ್ತೆ ನೀ ನಮಗಾಗಿ ಬಾ ತಾಯಿಯ ಜೊತೆ ಹೋಗಿ ಬಾ ಮತ್ತೆ ನೀ ನಮಗಾಗಿ ಬಾ स्वामी गणपा शरणं देवा गणपा शरणं ॐ गं गणेशाय जय मङ्गलम् ॐ श्री गणेशाय जय मङ्गलम् ನಮ್ಮ ಪೂಜೆಯಲ್ಲಿ ಲೋಪ ಏನಿದ್ದರು ಅಪಚಾರ ಏನಾದ್ರೂ ನಡೆದಿದ್ದರು ಮನ್ನಿಸು ತಂದೆ ನೀನು ಕೈಯನ್ನು ಮುಗಿಯುವೆನು ರಕ್ಷಿಸು ತಂದೆ ನೀನು ಶಿರವನ್ನು ಮಣಿಯುವೆನು ಮನ್ನಿಸು ತಂದೆ ನೀನು ಕೈಯನ್ನು ಮುಗಿಯುವೆನು ರಕ್ಷಿಸು ತಂದೆ ನೀನು ಶಿರವನ್ನು ಮಣಿಯುವೆನು ದೀಪವನ್ನು ನಾ ಬೆಳಗುವೆ ನಿನ್ನ ಪಾದಗಳಿಗೆ ಎರಗುವೆ ಈ ಗಣಪತಿಯ ವಿಗ್ರಹದಲ್ಲೂ ಕೆಲ ವಿಶೇಷತೆಗಳನ್ನು ಕಾಣಬಹುದು. ಇಂಥ ಗಣಪತಿಯನ್ನು ಪೂಜಿಸಿದರೆ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತೆ ಅನ್ನೋದು ಅರ್ಚಕರ ಮಾತು. ಎಲ್ಲ ಕಡೆ ಗಣಪತಿಯನ್ನು ನೋಡಿದಾಗ ಗಣಪತಿ ಬಲಗಾಲನ್ನು ಕೆಳಗಡೆ ಬಿಟ್ಟು ಎಡಗಾಲನ್ನು ಮೇಲುಗಡೆ ಇಟ್ಟು ಕುಳಿತಿರುವಂಥ ಒಂದು ಭಂಗಿಯಲ್ಲಿ ನಾವು ನೋಡ್ತೇವೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಗಣಪತಿ ಎಡಗಾಲನ್ನು ಕೆಳಗಡೆ ಬಿಟ್ಟು ಬಲಗಾಲನ್ನು ಮೇಲಿಟ್ಟು ಕುಳಿತುಕೊಂಡಿದ್ದಾನೆ. ಒಂದು ಕೈಯಲ್ಲಿ ವರ, ಮತ್ತೊಂದು ಕೈಯಲ್ಲಿ ಹೃದ ಅರ್ಥಾತ್ ದಂತವನ್ನು, ಹಾಗೆ ಇನ್ನೊಂದು ಕೈಯಲ್ಲಿ ಪಾಶ, ಮತ್ತೊಂದು ಕೈಯಲ್ಲಿ ಅಂಕುಶವನ್ನು ಹಿಡ್ಕೊಂಡಿದ್ದಾನೆ. ಈ ಬಲಗಾಲನ್ನು ಬಿಟ್ಟಂಥ ದೇವತೆಗಳನ್ನು ನಾವು ಆರಾಧನೆ ಮಾಡಿದ್ರೆ ನಮಗೆ ಆ ದೇವತೆಗಳು ಸಂಪತ್ತನ್ನು ಅನುಗ್ರಹಿಸ್ತಾರಂತೆ. ಇಂಥ ಗಣಪತಿಗೂ ಇಲ್ಲಿ ನಿತ್ಯ ಪೂಜೆ ನೆರವೇರುತ್ತದೆ. ಓಂ ಗಂ ಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ ಓಂ ಗಂ ಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ ಓಂ ನಮೋ ಗಣನಾಯಕ ಓಂ ನಮೋ ವರದಾಯಕ ಓಂ ನಮೋ ಗಣನಾಯಕ ಓಂ ನಮೋ ವರದಾಯಕ ॐ नमो गणनायक ॐ नमो गणनायक ॐ नमो गणनायक ॐ नमो वरदायक ಓಂ ಗಂ ಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ ಸಂಕಟನಾಶ ಶಾಂತ ವಿಭೂಷ ಸಂಕಟನಾಶ ಶಾಂತ ವಿಭೂಷ ಓಂಕಾರಾಕಾರ ಓಂ ನಮಃ ಓಂಕಾರಾಕಾರ ಓಂ ನಮಃ गणनाथ ॐ शुभदाता आदिसुपूजित गणनाथ गणनाथ ॐ शुभदाता आदिसुपूजित गणनाथ ಓಂ ಗಂ ಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पतार शृण्वन्नोतिभिः सीदसादनम् ॐ महागणाधिपतये नमः. ಜಲತತ್ವವನ್ನು ಆಧರಿಸಿ ನಿರ್ಮಿಸಿದ ಅಂಬಿಕೆಯ ದೇಗುಲ ಸಿಗುತ್ತೆ. ಬನ್ನಿ ಈ ದೇಗುಲದ ಮಹತ್ವವನ್ನು ತಿಳಿತಾ ಅಂಬಿಕೆಗೆ ನಮಿಸೋಣ. ವರ ನೀಡು ಶ್ರೀ ಕಮಲಾಲಯ